यहाँ पे खड़ा हूँ। देखो नीचे देखो। अब पहले मारना मार देना मेरा भी। ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ರೈತ ಮಿತ್ರರೇ, ಸೊ ನೀವೀಗ ನೋಡಿದಂತಹ ಒಂದು ವಿಡಿಯೋ, ಸೊ ಹಾಲನ್ನು ತುಂಬಾ ಚೆಲ್ತಾ ಇದ್ದಾರೆ. ಸೊ ಎಲ್ಲಿಂದ? ಮಿಲ್ಕ್ ಸೆಂಟ್ರಿಂದ ತಂದಂತಹ ಹಾಲನ್ನು. ಸೊ ಏನು ಕಾರಣ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸುಮಾರು ಜನಕ್ಕೆ ಈಗ ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿರುವಂತಹ ಲಂಪಿ ಸ್ಕಿನ್ ಡಿಸೀಸ್ ಕಾಯಿಲೆ ಇರುವಂತಹ ಹಸುವಿನ ಹಾಲು ಕುಡಿದು ಮನುಷ್ಯರಿಗೂ ಈ ರೋಗ ಬರ್ತಾ ಇದೆ ಅಂತಂದು. ಸೊ ನಾವು ಕೊನೆಯ ವಿಡಿಯೋದಲ್ಲಿ ಹೇಳ್ಕೊಂಡಿದ್ವಿ, ಈ ಲಂಪಿ ಸ್ಕಿನ್ ವೈರಸ್ ಅನ್ನೋದು, ಸೊ ಈ ಒಂದು ವೈರಸ್ಗಳು ಮಾನವನ ದೇಹದಲ್ಲಿ ಬದುಕೋದಕ್ಕೆ ಸಾಧ್ಯತೆಗಳು ಇಲ್ಲ, ಅವು ಅಲ್ಲಿ ಬದುಕೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡಿದ್ವಿ. ಆದರೆ ಈಗ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿತಿರುವಂತಹ ಈ ಮಾಹಿತಿ ಸೊ ಜನರನ್ನು, ನಮ್ಮ ನಾಗರಿಕರನ್ನು ಏನು ಮಾಡ್ತಿದೆ ಅಂದರೆ ತುಂಬ ಭಯಭೀತಿಯನ್ನು ಹುಟ್ಟಿಸ್ತಾ ಇದೆ, ಭಯವನ್ನು ಗೊಳಿಸ್ತಾ ಇದೆ. ಖಂಡಿತ ಈ ಲಂಪಿ ಸ್ಕಿನ್ ವೈರಸ್ಸೇ ಮಾನವನ ದೇಹದಲ್ಲಿ ಉದ್ಭವವಾಗಿ ಈಗ ನೀವು ನೋಡಿರುವಂತಹ ಈ ಒಂದು ವ್ಯಕ್ತಿಗೆ ಅದು ಹರಡಿದೆಯಾ, ಇದು ಅದೇನಾ ಅನ್ನೋದು ತುಂಬಾ ಭಯಭೀತರಾಗಿದೆ. ಸೊ ಇದು ಹಾಲಿಂದಲೇ ಬಂದಿದೆ ಅನ್ನೋದಕ್ಕೆ ಖಂಡಿತ ಪುರಾವೆಗಳಂತೂ ಯಾವುದೂ ಸಿಕ್ಕಿಲ್ಲ. ಬಟ್ ಆಗಿದೆ ಇದು ಲಂಪಿ ಸ್ಕಿನ್. ಅಂದರೆ ಒಂದೇ ರೀತಿಯ ಜೋಡಣೆ, ಈಗ ಹಸುವಿನ ದೇಹಕ್ಕೆ ಯಾವ ರೀತಿ ಗಂಟುಗಳಾಗಿಯೋ ಮಾನವ ದೇಹಕ್ಕೂ ಆ ರೀತಿ ಬೊಬ್ಬೆಗಳು ಬಂದಿರೋದ್ರಿಂದ ಸೊ ಇದು ಅದೇ ಹಾಲಿಂದಲೇ ಆಗಿರ್ತಕ್ಕಂಥ ವೈರಸ್ಸು. ಸೊ ಅದನ್ನು ಖಂಡಿತ ಹೆಚ್ಚಿನಾಗೆ. ಬಟ್ ಇದಿನ್ನು ಈ ಒಂದು ಮಾಹಿತಿ ಅನ್ನೋದು ಸಂಶೋಧನೆಗೆ ಒಳಪಡಬೇಕು. ಸಂಪೂರ್ಣವಾಗಿ ಅದೇ ವೈರಸ್ಸಾ ಇಲ್ವಾ, ಹಾಗಾದರೆ ಇದು ನಿಜವಾಗ್ಲೂ ಅದೇ ಆಗಿದೆಯಾ, ಆ ವೈರಸ್ ಏನಾ ಅನ್ನೋದನ್ನು ಅನಲೈಸ್ ಮಾಡ್ತಾ ಹೋದರೆ, ಸೊ ನಾವೀಗ ಕಳೆದಂತಹ ಒಂದು 2 ವರ್ಷದಲ್ಲಿ ನಮಗೇನಾಯಿತು, ಅತಿ ಭಯಂಕರವಾದಂತಹ ರೋಗ ಅಂತ ಹೇಳ್ಬಿಟ್ಟು ಸೊ ಕೊರೋನಾವನ್ನು ತಂದರು. ಸೊ ಕೊರೋನಾ ನಂತರ ಕೊರೋನಾವನ್ನು ಅವಲಂಬಿಸಿಬಿಟ್ಟು ರೂಪಾಂತರ ತಳಿಯಾದಂತಹ ಒಮಿಕ್ರೋನ್ ಅಂತೇಳಿ ಮಾಡಿದ್ರು, ಬಂತು. ಆ ಒಂದು ವೈರಸ್ ಅನ್ನೋದು ರೂಪಾಂತರ ತಳಿ, ಇದು ರೂಪಾಂತರಗೊಂಡಿದೆ ಅಂತ ಹೇಳ್ಬಿಟ್ಟು. ಮೇ ಬಿ ಈ ಒಂದು ಲಂಪಿ ಸ್ಕಿನ್ನನ್ನು ಯಾವ ಹಸುಗಳಲ್ಲಿ ನೋಡ್ತಾ ಇದ್ದೀವೋ ಅದೇನಾದರೂ ರೂಪಾಂತರಗೊಂಡಿದ್ದರೆ, ಮಾನವನ ದೇಹಕ್ಕೆ ಅದು ರೂಪಾಂತರಗೊಂಡು ಮಾನವ ದೇಹಕ್ಕೆ ಒಕ್ಕಿದ್ದರೆ ಸೊ ನಾವು ಅದನ್ನು ಏನು ಮಾಡಲಿಕ್ಕಲ್ಲ. ಬಟ್ ಅದನ್ನು ಪ್ರೂವ್ ಮಾಡಬೇಕಾಗಿದೆ. ಡಾಕ್ಟರ್ಸ್ ಅದನ್ನು ಸರ್ವೆ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ, ಏನಾಗಿದೆ ಎತ್ತಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೊಡ್ತಾರೆ. ಬಟ್ ನಾವೀಗ ಜಾಗೃತರಾಗಿರ್ತಕ್ಕಂಥದ್ದಂತೂ ಒಳ್ಳೆಯದು. ಜಾಗೃತಿಯನ್ನು ಬೇರೆಯವ್ರಿಗೂ ಮೂಡಿಸ್ತಾ ನಾವು ಜಾಗೃತರಾಗಿರೋದು ತುಂಬಾ ಒಳ್ಳೆಯದು. ಪ್ರಾಣಿಗಳಿಗಂತೂ ಇದು ಬಂದಿದೆ. ಈಗ ನೀವು ನೋಡ್ತಾ ಇರಿ ಚಿತ್ರದಲ್ಲಿ. ಸೊ ಇಲ್ಲಿ ನಾಯಿಗೆ ಅಂದರೆ ಹಸುವಿನ ದೇಹದ ಗಂಟುಗಳಂತೆ ನಾಯಿ ದೇಹಕ್ಕೆ ಹೋಗೋದು ಗಂಟುಗಳಾಗ್ಯೋದು. ಬಟ್ ಇದು ಪ್ರಾಣಿ ದೇಹ, ಅದರ ಒಂದು ದೇಹ ರಚನೆಗಳಲ್ಲಿ ಒಂದೇ ಇರ್ಬೋದು, ಮಾನವ ದೇಹ ರಚನೆಗೆ ಸ್ವಲ್ಪ ವಿಭಿನ್ನವಾಗಿರೋದ್ರಿಂದ ಸೊ ಇದರ ಕುರುಹು ಇದು ಅದೇನಾ, ಇದು ಬೇರೆನಾ ಅನ್ನೋದು ತುಂಬ ಅನುಮಾನಗಳು ಹೆಚ್ಚಾಗಿರೋದ್ರಿಂದ ಈ ಒಂದು ರೋಗದ ರೂಪಾಂತರವಾದಂತಹ ಒಂದು ವೈರಸ್ ಏನಾದರೂ ಬಂದಿದ್ದರೆ ಖಂಡಿತ ನಾವು ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಏನು ಕೊರೋನಾ ರೂಪಾಂತರ ತಳಿಯಾಗಿ ಒಮಿಕ್ರಾನ್ ಬಂತು, ಸೊ ಅದೇ ರೀತಿಯಾಗಿ ಲಂಪಿ ಸ್ಕಿನ್ ಡಿಸೀಸಸ್ನ ವೈರಸ್ ಏನಾದರೂ ರೂಪಾಂತರಗೊಂಡು ಬೇರೆ ವೈರಸ್ಸು ಮಾನವನ ದೇಹಕ್ಕೆ ಬಂದಿದ್ದರೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಬಟ್ ಅದನ್ನು ಸಂಪೂರ್ಣವಾಗಿ ನಾವು ಖಚಿತಪಡಿಸ್ಕೊಳ್ಬೇಕಾಗಿದೆ. ಯಾವುದೇ ರೀತಿಯಲ್ಲಿ ಅದು ಅದೇ ಅಂತ ನಾವು ನಿಗದಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಖಂಡಿತ ಯಾರೆಲ್ಲ ಈ ಒಂದು ಲಂಪಿ ಸ್ಕಿನ್ ಡಿಸೀಸ್ ಇರುವಂತಹ ರಾಸುಗಳಿದ್ದಾವೆ, ಆ ಒಂದು ರಾಸುಗಳನ್ನು ಸ್ವಲ್ಪ ಬೇರ್ಪಡಿಸಿ, ಇತರೆ ರಾಸುಗಳಿಂದ ಬೇರ್ಪಡಿಸಿ ಸೊ ಅವುಗಳಿಗೆ ಸ್ಪೆಷಲ್ ಚಿಕಿತ್ಸೆಯನ್ನು ಕೊಡೋದ್ರಿಂದ ಖಂಡಿತ ಅದನ್ನು ಸಪ್ರೇಟ್ ಮಾಡಿ, ಅದರ ಹಾಲನ್ನು ಸಹ ನೀವು ಸಪ್ರೇಟ್ ಮಾಡ್ಕೊಳ್ಳಿ. ಸೊ ಇದು ರೂಪಾಂತರ ತಳಿ ಆದರೆ ನಾವೇನು ಮಾಡಲಿಕ್ಕಾಗಲ್ಲ ಅದನ್ನು. ಅಂದರೆ ಮಾಡ್ಬೋದು, ಏನಾದರೂ ಮಾಡ್ಬೋದು. ಬಟ್ ಈಗ ನಾವು ಅದನ್ನು ಅವಾಯ್ಡ್ ಮಾಡ್ಕೋಬೇಕು. ಆ್ಯಸ್ ಇಟ್ ಈಸ್ ನಮ್ಮ ಕೊರೋನಾವನ್ನು ನಾವು ಯಾವ ರೀತಿ ತಡೆಗಟ್ಟಿದ್ವಿ ಅದೇ ರೀತಿ ಇದನ್ನ. ಬಟ್ ಭಯ ಪಡೋದು ಎಲ್ಲಿ ಅಂತ ಅಂದರೆ, ಸೊ ಅದನ್ನು ನಾವು ಜಾಗೃತವಾಗಿ ಮುಂಚಿತವಾಗಿ ಕಾಪಾಡಿಕೊಂಡ್ರೆ ಯಾವುದೇ ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಮಾನವ ದೇಹಕ್ಕೆ ಇದು ಒಗ್ಗಿದೆಯಾ ಇಲ್ವಾ ಅಂತಂದರೆ ಖಂಡಿತ ಈ ಮುಂಚೆ ಬಂದಂತಹ ಯಾವುದೇ ವೈರಸ್, ಅಂದರೆ ಇದಕ್ಕೂ ಮುಂಚೆ ಬಂದಿತ್ತು ಈ ಒಂದು ವೈರಸ್ ಯಾವುದು ಲಂಪಿ ಸ್ಕಿನ್. ಬಟ್ ಮಾನವನಿಗೆ ಎಲ್ಲೂ ಇದು ಕಾಣಿಸ್ಕೊಂಡಿರಲ್ಲ ಅಟ್ ಪ್ರೆಸೆಂಟ್. ಈಗ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿರೋ ಮಾಹಿತಿಯನ್ನು ನೋಡಿದ್ರೆ ಇಂಥ ಜನರು ಸಹ ಭಯ ಬೀಳ್ತಾರೆ. ಬಟ್ ಇದೇನಾದರೂ ರೂಪಾಂತರ ತಳಿಯಾಗಿ ಮಾನವ ದೇಹಕ್ಕೆ ಬಂದಿರಬಹುದು. ಬಟ್ ಅದು ಖಚಿತಪಡಿಸ್ಕೋಬೇಕಾಗಿದೆ. ಯಾರೆಲ್ಲ ನಮ್ಮ ಒಂದು ರೈತ ಮಿತ್ರರಿದ್ದಾರೆ ಖಂಡಿತ ನೀವು ಜಾಗೃತರಾಗಿ ಹುಷಾರಾಗಿರ್ತಕ್ಕಂಥದ್ದು ತುಂಬ ಒಳ್ಳೆಯ ಮಾಹಿತಿ. ಯಾಕೆ ಅಂತ ಅಂದರೆ ಸೊ ಇದು ಅದೇ ಹಾದಲ್ಲಿ ಸೊ ನಷ್ಟವನ್ನು ಅನುಭವಿಸೋದು ನಾವೇ ಆಗಿರ್ತೀವಿ. ಆದ್ದರಿಂದ ಸೊ ನಮ್ಮ ಒಂದು ರಾಸುಗಳಿಗೆ ಯಾವೆಲ್ಲ ಲಂಪಿ ಸ್ಕಿನ್ ಈ ಡಿಸೀಸಸ್ ಇರುವಂಥ ರಾಸುಗಳಿದ್ದಾವೆ ಅವುಗಳನ್ನು ಸ್ವಲ್ಪ ಸಪ್ರೇಟ್ ಮಾಡಿ ಅವುಗಳ ಹಾಲನ್ನು ಸ್ವಲ್ಪ ದಿನ
ಕಡಿತಗೊಳಿಸ್ತಕ್ಕಂಥದ್ದು ಖಂಡಿತ ಉತ್ತಮವಾದದ್ದು. ಸೊ ಆ ಉದ್ದೇಶಕ್ಕೋಸ್ಕರ ನಮ್ಮ ರೈತ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ. ಸೊ ಅದನ್ನು ನಾವು ಸ್ವಲ್ಪ ದಿನದ ಮಟ್ಟಿಗೆ ಅದು ಕಂಟ್ರೋಲ್ ಆಗೋ ತನಕ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಹೇಳ್ತಾ, ಎಲ್ಲರೂ ಜಾಗೃತರಾಗಿರಿ ಮತ್ತು ಹುಷಾರಾಗಿ. ಅಂದರೆ ಆರೋಗ್ಯ ಅನ್ನೋದು ತೀರಾ ಮುಖ್ಯವಾದದ್ದು ನಮ್ಮ ಒಂದು ರೈತರಿಗಾಗ್ಬೋದು, ಇತರ ಎಲ್ಲ ನಾಗರಿಕರು. ಸೊ ಖಂಡಿತ ಹುಷಾರಾಗಿರಿ ಅಂತ ಹೇಳ್ತಾ, ಸೊ ಈ ಒಂದು ಮಾಹಿತಿ ಇದು ರೂಪಾಂತರ ಆಗಿರಬಹುದು ಅನ್ನೋ ಒಂದು ಇದ್ರ ಮೇಲೆ ಈ ಒಂದು ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ ವಿಡಿಯೋ ಮಾಡಿದೆ. ಖಂಡಿತ ನೀವು ಹುಷಾರಾಗಿರಿ ಅನ್ನೋದು ನನ್ನ ಒಂದು ಆಸೆ. ನೀವು ಆ ರೀತಿಯಾಗಿ ನೀವು ಮಾಡಿಕೊಂಡು, ಅಂದರೆ ನಿಮ್ಮ ರಾಸುಗಳಿಗೆ ಖಂಡಿತ ಆ ಒಂದು ಡಿಸೀಸಸನ್ನು ನಾವು ನಯ ಮಾಡ್ಬೋದು, ಅಂದರೆ ವಾಸಿ ಮಾಡ್ಕೋಬೋದು. ಅದಕ್ಕೆ ಬೇಕಾದಂಥ ಮೆಡಿಸಿನ್ಸ್ ಇದೆ. ಬಟ್ ಮಾನವನಿಗೆ ಏನಾದರೂ ಈ ಒಂದು ಲಂಪಿ ಸ್ಕಿನ್ನ ರೂಪಾಂತರ ವೈರಸ್ ಏನಾದರೂ ಬಂತು ಅಂತ ಅಂದರೆ, ಸೊ ಅದಕ್ಕೆ ಹೊಸದಾಗಿ ಖಂಡಿತ ಕಂಡುಹಿಡಬೇಕಾಗುತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಅದಕ್ಕೋಸ್ಕರ ನಾವು ಮುಂಚಿತವಾಗಿ ಜಾಗೃತರಾಗಿರೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ವಿ.